ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಬ್ಬಿಗೆ ಎಫ್ಆರ್ಪಿ ಬೆಲೆ ಘೋಷಣೆ ಮಾಡಬೇಕಿರುವುದು ಕೇಂದ್ರ ಸರ್ಕಾರ. ಈ ವಿಷಯವಾಗಿ ಬಿಜೆಪಿ ಶಾಸಕರು ಮಾತೇ ಎತ್ತಲ್ಲ. ಬೆಳಗಾವಿಯಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿವೈ ವಿಜಯೇಂದ್ರ ರೈತರ ಬಳಿ ಹೋಗಿ ಮಲಗಿದ್ದರು. ಆದರೆ ರೈತರಿಗೆ ನ್ಯಾಯ ಕೊಡಿಸಿದ್ದು ಕಾಂಗ್ರೆಸ್ ಸರ್ಕಾರ. ಈ ಬಾರಿ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ನಾವು ಚರ್ಚೆಯನ್ನ ಮಾಡ್ತೀವಿ, ಬಿಜೆಪಿ ಯಾವ ವಿಚಾರಕ್ಕೆ ಧ್ವನಿ ಎತ್ತಬೇಕು ಆ ವಿಚಾರದ ಬಗ್ಗೆ ಧ್ವನಿ ಎತ್ತಲ್ಲ ಅನ್ನೋದನ್ನ ಅವ್ರು ಹೇಳಿರೋದು. ರೈತರಿಗೆ ನ್ಯಾಯ ಕೊಡಿಸಿರೋದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಇದೇ ಸಂದರ್ಭದಲ್ಲಿ ಅವ್ರು ಹೇಳಿದ್ದಾರೆ. ಮಾಡೋದು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರನ್ನ ಚರ್ಚೆ ಮಾಡಿ ನಮ್ಮ ಸರ್ಕಾರದಲ್ಲೂ ಕೇಳ. ಈಗ ಕಬ್ಬು ಬೆಳೆಗಾರದೈತಲ್ಲ, ಈ ಜೋಳದ್ದು ಸೆಂಟ್ರಲ್ ಗೌರ್ಮೆಂಟಾ ಇಲ್ಲ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್ ಒಬ್ರು ಒಂದು ಚಕಾರ ಎತ್ತಿಲ್ಲ ಗೊತ್ತಾ? ಮಾಧ್ಯಮದವ್ರು ನೀವು ಪ್ರಶ್ನೆ ಮಾಡಬೇಕು. MSP ಯಾರು ಫಿಕ್ಸ್ ಮಾಡೋದು? ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರಾ? ಇದನ್ನು ಬಂದು ರಾಜಕೀಯ ಒಂದು ಮಾಡ್ತಾರ ಹೊರತು ಅದು ಬಿಟ್ರೆ ಇನ್ನೇನಿಲ್ಲ. ವಿಜೇಂದ್ರ ಅವ್ರು ಬಂದು ಇಲ್ಲೆಲ್ಲ ಮಕ್ಕಂಡು ಹೋದ್ರಲ್ಲ, ಅದೇನು ಉಪಯೋಗ ಆಯ್ತು? ಏನಾದ್ರು ಕೊಡ್ಸಿದ್ರ ಸೆಂಟ್ರಲ್ ಗೌರ್ಮೆಂಟ್ ಇಂದ? ಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಅಟ್ಲೀಸ್ಟ್ ಸ್ಪಂದಿಸಿದ್ರು. ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರ ಹತ್ರನು ಮಾತಾಡಿ, ಇವಾಗ ಮೆಕ್ಕೆಜೋಳದ್ದು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಅವ್ರು ಏನು ಆರ್ಡರ್ ಮಾಡಬೇಕು ಮೆಕ್ಕೆಜೋಳಕ್ಕೆ ಅದನ್ನು ಕೂಡ 10 ಲಕ್ಷ ಟನ್ ಗ್ಯಾರಂಟಿ ಕೊಡ್ಬೇಕಾಯ್ತು. ಬರೀ 50,000 ಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡೋದು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರನ್ನ ಚರ್ಚೆ ಮಾಡಿ ನಮ್ಮ ಸರ್ಕಾರದಲ್ಲೂ ಕೇಳ. ಈಗ ಕಬ್ಬು ಬೆಳೆಗಾರದೈತಲ್ಲ, ಈ ಜೋಳದ್ದು ಸೆಂಟ್ರಲ್ ಗೌರ್ಮೆಂಟಾ ಇಲ್ಲ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್ ಒಬ್ರು ಒಂದು ಚಕಾರ ಎತ್ತಿಲ್ಲ ಗೊತ್ತಾ? ಮಾಧ್ಯಮದವ್ರು ನೀವು ಪ್ರಶ್ನೆ ಮಾಡಬೇಕು. MSP ಯಾರು ಫಿಕ್ಸ್ ಮಾಡೋದು? ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರಾ? ಇದನ್ನು ಬಂದು ರಾಜಕೀಯ ಒಂದು ಮಾಡ್ತಾರ ಹೊರತು ಅದು ಬಿಟ್ರೆ ಇನ್ನೇನಿಲ್ಲ. ವಿಜೇಂದ್ರ ಅವ್ರು ಬಂದು ಇಲ್ಲೆಲ್ಲ ಮಕ್ಕಂಡು ಹೋದ್ರಲ್ಲ, ಅದೇನು ಉಪಯೋಗ ಆಯ್ತು? ಏನಾದ್ರು ಕೊಡ್ಸಿದ್ರ ಸೆಂಟ್ರಲ್ ಗೌರ್ಮೆಂಟ್ ಇಂದ? ಕೊಡ್ಬೇಕು. ಮಾನ್ಯ ಸಿದ್ದರಾಮಯ್ಯ ಅವರು ಅಟ್ಲೀಸ್ಟ್ ಸ್ಪಂದಿಸಿದ್ರು. ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಎಲ್ಲರ ಹತ್ರನು ಮಾತಾಡಿ, ಇವಾಗ ಮೆಕ್ಕೆಜೋಳದ್ದು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡ್ತಾ ಅವ್ರು ಏನು ಆರ್ಡರ್ ಮಾಡಬೇಕು ಮೆಕ್ಕೆಜೋಳಕ್ಕೆ ಅದನ್ನು ಕೂಡ 10 ಲಕ್ಷ ಟನ್ ಗ್ಯಾರಂಟಿ ಕೊಡ್ಬೇಕಾಯ್ತು. ಬರೀ 50,000 ಕೊಟ್ಟಿದ್ದಾರೆ.